ಇದು ಹಿರಿಯೂರು ತಾಲೂಕು ಯರಬಳ್ಳಿ ಮಾರಮ್ಮನ ಒಂದು ಜಾತ್ರಾ ಮಹೋತ್ಸವದ ಒಂದು ಸಂಭ್ರಮ. ಇಂದು ಜಲ್ದಿ ಉತ್ಸವ ನಡೀತಾ ಇದೆ. ಜಲ್ದಿ ಉತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ತಾಯಿಯ ಜಲ್ದಿ ಪೂಜೆಯ ನಂತರ ಆಶೀರ್ವಾದ ಪಡೆಯಲು ಕಾಯ್ತಾ ಇದ್ದಾರೆ. ಬನ್ನಿ, ನಾವು ತಾಯಿಯ ಆಶೀರ್ವಾದ ಪಡೆದು ಯರಬಳ್ಳಿ ಮಾರಮ್ಮನ ಜಲದಿ ಉತ್ಸವದಲ್ಲಿ ಭಕ್ತಾದಿಗಳು ಸೂರು ಬೆಲ್ಲ ಮೆಣಸು ಅಂತಕ್ಕಂಥ ಒಂದು ಅರ್ಪಣೆ ಮಾಡ್ತಾರೆ. ಅದರಲ್ಲಿ ಒಂದು ವೀಳ್ಯದೆಲೆ, ಮಂಡಕ್ಕಿ ಅಥವಾ ಪೂರಿಯನ್ನು ಹಾಕ್ತಾರೆ. ನೋಡಿ, ಮಕ್ಕಳೆಲ್ಲ ಸೂರು ಬೆಲ್ಲ ಅಂತ ಕೊಡ್ತಾರೆ ನೋಡ್ರಿ. ಅದರಲ್ಲಿ ಕೆಲವು ಮೆಣಸುಗಳನ್ನು ಹಾಕ್ತಾರೆ. ಅದನ್ನು ದೇವಿಗೆ ಹಾಕಿದರೆ ದೇವಿ ಮಾರಮ್ಮ ತಾಯಿ ನಮಗೆ ಅನುಕೂಲ ಮಾಡ್ತಾಳೆ, ಒಳ್ಳೇದು ಮಾಡ್ತಾಳೆ, ಒಳ್ಳೆ ಆಶೀರ್ವಾದ ಮಾಡ್ತಾಳೆ ಅಂತಕ್ಕಂಥ ನಂಬಿಕೆ ಇದೆ. ನೋಡಿ, ಬಹಳಷ್ಟು ಜನ ಭಕ್ತಾದಿಗಳು ಈಗಾಗಲೇ ಪೂಜೆ ಮಾಡ್ತಾರೆ. ಆಮೇಲೆ ಅಲ್ಲಿ ಭಂಡಾರ, ತಾಯಿಯ ಭಂಡಾರ ಬಹಳಷ್ಟು ಉತ್ತಮವಾದ ಪ್ರಸಾದ. ಅಲ್ಲಿ ಕೆಲವರು ಸೀರೆಗಳನ್ನು ಅರ್ಪಣೆ ಮಾಡಿದ್ದಾರೆ. ನೋಡಿ, ತೀರ್ಥ ಪ್ರಸಾದವನ್ನು ಮನೆಗೆ ಹಾಕ್ಸ್ಕೊಂಡು ಹೋಗ್ತಾರೆ. ಆ ಛತ್ರಿಯ ಕೆಳಗಡೆ ತಾಯಿ ಮಾರಮ್ಮ ಸಿದ್ಧಳಾಗಿ ಎಲ್ಲ ಅಲಂಕಾರ ಮಾಡಿಕೊಂಡು ಕೂತಿದ್ದಾರೆ. ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಬಹಳಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಾಯಿ ಇಲ್ಲಿಂದ ಹೊರಟು ದೇವಾಲಯದ ಯರಬಳ್ಳಿಯಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಹೋಗ್ತಾರೆ. ಅದರಿಂದ ಭಾಳಷ್ಟು ಜನ ಭಕ್ತಾದಿಗಳು ಹಿಂದೆ ನಡ್ಕೊಂಡು ಹೋಗ್ತಾರೆ. ಬನ್ನಿ, ಆ ಉತ್ಸವಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ. ರಸ್ತೆಯ ಅಗಲೀಕರಣದಿಂದ ಮಾರಮ್ಮ ದೇವಿಯ ಹಳೆಯ ದೇವಾಲಯವನ್ನು ತೆರವುಗೊಳಿಸಿ ಈಗ ಹೊಸ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಷ್ಟರಲ್ಲೇ ಹೊಸ ದೇವಾಲಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಬಹಳ ಉತ್ತಮ ವಾಸ್ತುಶಿಲ್ಪ ಇರ್ತಕ್ಕಂಥ ಈ ದೇವಾಲಯವನ್ನು ನಾವು ಮುಂದಿನ ದಿನಗಳಲ್ಲಿ ಕಣ್ತುಂಬಿಕೊಳ್ಬೋದು.